ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ಫ್ರೆಂಡ್ಸ್, ನಾನು ಇವತ್ತು ಏನು ವಿಡಿಯೋ ಮಾಡ್ತಿದ್ದೀನಿ ಅಂದರೆ ನಾವೊಂದು ನ್ಯೂ ಸ್ಟೈಲು ನೋಡಿ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಡ್ರೆಸ್ಸನ್ನು ಸ್ಟಿಚ್ ಮಾಡಿದ್ವಿ, ಅದು ಆಯಿತು. ನೆಕ್ಸ್ಟು ಶಿವರಾತ್ರಿ ಅಮಾವಾಸ್ಯೆ ಬರ್ತಿದೆ, ಅದಕ್ಕೆ ನಾವು ಯಾವ ರೀತಿ ಪೂಜೆಗಳನ್ನು ಮಾಡ್ಕೊಬೇಕು ಅಂತ ಸಹಿತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಈ ಡ್ರೆಸ್ಸು ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಈ ಡ್ರೆಸ್ ಸ್ಟಿಚಿಂಗನ್ನು ಕಟ್ಟಿಂಗನ್ನು ನಾವು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ. ಅಂದರೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಸ್ವಲ್ಪ ದಿನ ಬಿಟ್ಬಿಟ್ಟು ತೋರಿಸ್ತೀವಿ ಡ್ರೆಸ್ ಹೇಗಾಗಿದೆ ಅಂತ ಹೇಳ್ಬಿಟ್ಟು. ಎಲ್ಲರೂ ಸಹಿತ ನೋಡಿಬಿಟ್ಟು ಹೇಳಿ. ನೋಡಿ, ಇದು ಸ್ಯಾರಿ ನಾನು ತುಂಬ ಸರಿ ಉಟ್ಟಿದ್ದೀನಿ, ಸ್ವಲ್ಪ ಕಲರ್ ಪೇಡ್ ಆದಂಗೆ ಆಗಿತ್ತು, ಮನೆಯಲ್ಲೇ ವೇರ್ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಸ್ಯಾರಿ. ಮತ್ತು ಇದು ನಾವು ಯಾವುದಾದ್ರೂ ಪೂಜೆಗೆ ಹೋದಾಗ ಬ್ಲೌಸ್ ಪೀಸ್ ಕೊಡ್ತಾರಲ್ಲ, ನಿಮಗೆಲ್ಲ ಗೊತ್ತಿರ್ಬೋದು. ಹೆಣ್ಮಕ್ಳಿಗೆ ಈ ಲಕ್ಷ್ಮೀ ಪೂಜೆ ಎಲ್ಲ ಇದ್ದಾಗ ಈ ರೀತಿ ಬ್ಲೌಸ್ ಪೀಸ್ ಕೊಡ್ತಾರೆ. ಆ ರೀತಿ ಬ್ಲೌಸ್ ಪೀಸನ್ನು ನೋಡಿ ಡ್ರೆಸ್ಸು, ಈ ಡ್ರೆಸ್ಸಿಗೆ ಇದೇ ಕಲರು ಪ್ಯಾಂಟು ಮತ್ತು ವೇಲು ಹಾಕಿದ್ರು ತುಂಬ ಚೆನ್ನಾಗಿದೆ. ಈ ಡ್ರೆಸ್ಸಿಗೆ ವೇಲೇನು ಬೇಡ ಅನ್ಕೊತೀನಿ, ಯಾಕಂದರೆ ಕೋಟ್ ರೀತಿ ಈ ಡ್ರೆಸ್ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಸ್ಲೀವಿಗೆ ಸಹಿತ ಈ ರೀತಿ ಕೊಟ್ಟಿದ್ದೀವಿ. ಯಾವ ರೀತಿ ಇದೆ ಡ್ರೆಸ್ಸು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಇದೇ ಕಲರ್ ಪ್ಯಾಂಟನ್ನು ಹಾಕಿದಾಗ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಲೆಗ್ಗಿನ್ಸ್ ಬೇಕಾದರೂ ಹಾಕ್ಬೋದು, ಇಲ್ಲ ಸ್ಟ್ರೈಟ್ ಪ್ಯಾಂಟ್ ಬೇಕಾದರೂ ಹಾಕ್ಬೋದು, ಮತ್ತು ಪಟೇಲ ಬೇಕಾದರೂ ಹಾಕ್ಬೋದು. ಯಾವುದಾದ್ರೂ ನಿಮ್ಮ ಇಷ್ಟ, ನೀವು ಯಾವ ರೀತಿ ಪ್ಯಾಂಟನ್ನು ಯೂಸ್ ಮಾಡ್ತಾ ಇರ್ತೀರೋ ಅದೇ ರೀತಿಯೇ ಹಾಕ್ಬೋದು. ಫ್ರೆಂಡ್ಸ್, ಈ ಡ್ರೆಸ್ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನನಗೆ ಪೂರ್ತಿ ಇದ್ರ ಡ್ರೆಸ್ ವಿಡಿಯೋ ಮಾಡೋಕ್ಕೆ ಯಾರೂ ಇಲ್ಲದ ಕಾರಣ ನಾನು ಇಷ್ಟೇ ತೋರಿಸ್ತಾ ಇದ್ದೀನಿ. ಫುಲ್ ಪಿಕ್ ಅನ್ನೋದನ್ನು ನಾನು ಹಾಕ್ತೀನಿ, ನೋಡೋಣ. ಪೋಸ್ಟಲ್ಲಿ ಬೇಕಾದರೆ ಪೋಸ್ಟ್ ಮಾಡ್ತೀನಿ ಫುಲ್ ವಿಡಿಯೋ, ಅಂದರೆ ಫೋಟೋ ತೆಗೆದ್ಬಿಟ್ಟು ಡ್ರೆಸ್ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ವೇಸ್ಟ್ ಸ್ಯಾರಿ ತುಂಬ ಸರಿ ಉಟ್ಟು ನಾವು ಮನೇಲಿ ಸ್ಯಾರಿನೇನು ಉಡೋದಿಲ್ಲ, ಹೊರಗಡೆ ಉಟ್ಕೊಂಡು ಹೋಗೋಕ್ಕೂ ಇದು ಸ್ವಲ್ಪ ಕಲರ್ ಪೇಡ್ ಆದಂಗೆ ಆಗಿತ್ತು. ಹಾಗಾಗಿ ಈ ಬ್ಲೌಸ್ ಪೀಸು ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ಎರಡಕ್ಕೂ ಚೆನ್ನಾಗಾಗಿದೆ ಕಾಂಟ್ರಾಸ್ಟು. ಇದೇ ರೀತಿ ನೀವು ಬ್ಲಾಕ್ ಏನಾದರೂ ಹಾಕಿ ಹೊಲ್ಕೊಂಡ್ರೆ ಬ್ಲಾಕ್ ಪ್ಯಾಂಟ್ ಸಹಿತ ಹಾಕ್ಬೋದು. ಹೇಗೆ ಬಂದಿದೆ ಡ್ರೆಸ್ಸು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ನಾನು ಇವತ್ತು ಏನು ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತಂದರೆ, ನಾಡ್ದು ಶಿವರಾತ್ರಿ ಅಮಾವಾಸ್ಯೆ ಬರ್ತಿದೆ. ತುಂಬ ಜನ ನನಗೆ ಫೋನ್ ಮಾಡಿ ಮೆಸೇಜ್ ಮಾಡಿ ಕೇಳ್ತಿದ್ದಾರೆ ಯಾವ ರೀತಿ ಪೂಜೆ ಮಾಡಬೇಕು ಮೇಡಮ್. ನೀವು ಹೇಳಿದ ಥರ ಪೂಜೆಗಳೆಲ್ಲ ಮಾಡಿದ್ದೀವಿ, ನಮಗೆ ಬಟ್ಟೆ ಸಹ ಜಾಸ್ತಿ ಬರ್ತಿದೆ, ಬಟ್ಟೆ ಸಹ ನಾವು ತುಂಬ ಚೆನ್ನಾಗಿ ಹೊಲಿತಿದ್ದೀವಿ ಅಂತ ಹೇಳಿದ್ದಾರೆ. ಹಾಗೆ ಇನ್ನೂ ಕೆಲವರು ನಮಗೆ ಇನ್ನೂ ಒಂದೆರಡು ಟಿಪ್ಸ್ ಇದ್ದರೆ ಹೇಳಿ, ನಮ್ಗೆ ಇನ್ನೂ ಜಾಸ್ತಿ ಬಟ್ಟೆ ಬರಬೇಕು, ಇನ್ನೂ ಚೆನ್ನಾಗಿ ನಾನು ಬಟ್ಟೆ ಹೊಲಿಬೇಕು, ಇನ್ನೂ ಚೆನ್ನಾಗಿ ನಾವು ಟೈಲರಿಂಗಲ್ಲಿ ಗ್ರೋತ್ ಆಗಬೇಕು ಹೇಳಿ ಅಂತ ಹೇಳ್ತಿದ್ದಾರೆ. ಫ್ರೆಂಡ್ಸ್, ಈ ಶಿವರಾತ್ರಿ ಅಮಾವಾಸ್ಯೆಗೆ ಇನ್ನೊಂದು ಟಿಪ್ಸು ಪ್ರಮುಖವಾಗಿ ಹೇಳ್ತೀನಿ. ಇದು ನಾನು ಸಹಿತ ಮಾಡಿದ್ದೀನಿ, ಈ ಸಲ ಸಮೇತ ನಾನು ಮಾಡ್ತೀನಿ. ಆದರೆ ಅಮಾವಾಸ್ಯೆ ಪೂಜೆ ದಿವಸ ನಾನು ವಿಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಮತ್ತೆ ನಿಮಗೆ ಅಪ್ಲೋಡ್ ಮಾಡೋಳಿಗೆ ಸಂಜೆ ಆದರೂ ಆಗ್ಬೋದು, ಇಲ್ಲ ಮರುದಿನ ಬೆಳಗ್ಗೆ ಆದರೂ ಆಗ್ಬೋದು. ನಿಮಗೆ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾನು ಅಮಾವಾಸ್ಯೆ ದಿವಸ, ಅದು ಶಿವರಾತ್ರಿ ಅಮಾವಾಸ್ಯೆಗೆ ಏನು ಪೂಜೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ. ಬಂದಿದೆ ಇದಕ್ಕೆ ನಾವು ಒಂದು ಟೈಲರಿಂಗ್ ಟಿಪ್ಸ್, ಅಂದರೆ ನಿಮಗೆ ಚೆನ್ನಾಗಿ ಬಟ್ಟೆ ಹೊಲಿಬೇಕು, ಚೆನ್ನಾಗಿ ಟೈಲರಿಂಗಲ್ಲಿ ಗ್ರೋತ್ ಆಗಬೇಕು, ಹಾಗೆ ನಮಗೆ ಶಿವನ ಆಶೀರ್ವಾದನೂ ಬೇಕು. ನಾವು ಈ ವರ್ಷ ಶಿವರಾತ್ರಿಗಿಂತ ಮುಂದಿನ ವರ್ಷ ಬರೋ ಶಿವರಾತ್ರಿಗೆ ನಾವು ಇನ್ನೂ ನಮ್ಮ ಕೆಲಸದಲ್ಲಿ ಅರ್ನಿಂಗ್ಸನ್ನು ಜಾಸ್ತಿ ಮಾಡ್ತಿರ್ಬೇಕು, ಗ್ರೋತ್ ಆಗಿರಬೇಕು. ಹಾಗೆ ಈಗ ಹೊಸದಾಗಿ ಕಲಿತಿರೋರಿಗೂ ಸಹಿತ ಇನ್ನು ಹೆಚ್ಚೆಚ್ಚು ಸಂಪಾದನೆ ಮಾಡೋ ರೀತಿ ಆಗಬೇಕು. ಅದು ಯಾವ ರೀತಿ ಮಾಡ್ಬೋದು ಅಂತೇಳಿ ನಾನು ಹೇಳ್ತೀನಿ. ನನಗೂ ಸಹಿತ ಟೈಲರಿಂಗಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ಆಗಿ ನಾನು ಬಟ್ಟೆನೂ ಕಡಿಮೆ ಇತ್ತು, ಮತ್ತು ಹಾಗೆ ಅರ್ನಿಂಗ್ಸು ಕಡಿಮೆ ಇತ್ತು, ನನಗೆ ಇಂಟ್ರೆಸ್ಟು ಕಡಿಮೆ ಇತ್ತು. ಆಗ ನಾನು ಏನು ಮಾಡಬೇಕಂತ ಒಬ್ಬರನ್ನ ಕೇಳಿದಾಗ ಅವ್ರು ಹೇಳಿದ್ದು, ನೀವು ಈಗ ನೆಕ್ಸ್ಟ್ ಶಿವರಾತ್ರಿ ಹತ್ತಿರ ಇತ್ತು ಆ ಟೈಮಲ್ಲಿ. ಆಗ ನೀವು ಶಿವನ ದೇವಸ್ಥಾನಕ್ಕೆ ಹೋಗ್ತಿರಲ್ಲ, ಅಲ್ಲಿ ಕೊಡುವಂಥ ಭಸ್ಮನ ತೊಗೊಂಬಂದ್ಬಿಟ್ಟು ನೀವು ಕೆಲಸ ಮಾಡುವಂಥ ಟೈಲರಿಂಗ್ ಮಿಷನನ್ನು ನೀಟಾಗಿ ಒರೆಸ್ಬಿಟ್ಟು ಅದನ್ನು ಸ್ವಲ್ಪ ಭಸ್ಮ ಇರುತ್ತಲ್ವ, ಅದು ನೀರಲ್ಲಿ ಕದಿಡ್ಬಿಟ್ಟು ನೀವು ಹಚ್ಚಿ ಮಿಷನಿಗೆ, ನಾನು ಅಮಾವಾಸ್ಯೆ ದಿವಸ ಪೂಜೆ ಮಾಡಿದ್ರೆ ನಿಮಗೆ ತೋರಿಸ್ತೀನಿ, ಹಚ್ಚಿ ಪೂಜೆ ಮಾಡಮ್ಮ ಅಂತ ನನಗೆ ಹೇಳಿದರು. ನಾನು ನೆಕ್ಸ್ಟ್ ಏನು ಮಾಡಿದೆ, ಹೇಗಿದ್ರು ಶಿವರಾತ್ರಿ ಹಿಂದಿನ ದಿವಸ ಉಪವಾಸ ಜಾಗರಣೆ ಎಲ್ಲ ಮಾಡಿರ್ತೀವಿ, ಮರು ದಿವಸ ಶಿವನ ದೇವಸ್ಥಾನಕ್ಕೆ ಹೋಗ್ತೀವಿ, ನಾವೆಲ್ಲ ಹಾಗೆ ಹೋಗ್ತೀವಿ. ನೀವು ಅವತ್ತಿನ ದಿವಸನೂ ಹೋಗ್ತಾರೆ, ಉಪವಾಸ ಜಾಗರಣೆ ದಿವಸನೂ ಹೋಗ್ತಾರೆ. ಆದರೆ ನಮಗಿಲ್ಲಿ ಹತ್ತಿರದಲ್ಲಿ ಶಿವನ ದೇವಸ್ಥಾನ ಇಲ್ಲದೆ ಇರೋ ಕಾರಣ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೇ ಜಾಗರಣೆ ಮಾಡ್ತೀವಿ. ಯಾಕಂದರೆ ಶಿವನ ಒಂದು ಅಂಶ ಆಂಜನೇಯ ಸ್ವಾಮಿಯಲ್ಲಿ ಇರುತ್ತೆ. ಹಾಗಾಗಿ ನಾವು ಅಲ್ಲೇ ಹತ್ತಿರ ಯಾವ ದೇವಸ್ಥಾನ ಇರುತ್ತೋ ಅಲ್ಲೇ ಮಾಡೋದ್ರಿಂದ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೇ ಭಜನೆ ಮತ್ತು ಪೂಜೆಯಲ್ಲಿ ಪಾಲ್ಗೊಳ್ತೀವಿ. ಅದು ಸಹಿತ ನನ್ನ ರೇವತಿ ಕನ್ನಡ ವ್ಲಾಗ್ ಚಾನಲಲ್ಲಿ ಬರುತ್ತೆ ಈ ಸಲ ಶಿವರಾತ್ರಿಗೆ. ಫ್ರೆಂಡ್ಸ್, ಈಗ ಆ ಶಿವರಾತ್ರಿ ದಿವಸ, ಶಿವರಾತ್ರಿ ಅಮಾವಾಸ್ಯೆ ದಿವಸ ನೀವು ಕೆಲಸ ಮಾಡುವಂತಹ ನೀವು ಏನೇ ಕೆಲಸ ಮಾಡ್ತೀರಿ, ಅಂಗಡಿಯಲ್ಲಿ ಮಾಡ್ತೀರಿ, ಅದಕ್ಕೆ ನೀವು ಅಂದರೆ ನೀವು ಕ್ಯಾಶ್ ಬಾಕ್ಸಿಗೆಲ್ಲ ಕ್ಲೀನಾಗಿ ಒರೆಸಿ ಈ ರೀತಿ ಭಸ್ಮನ ಕಳೆದ್ಬಿಟ್ಟು ನೀವು ಹಚ್ಚೋದ್ರಿಂದನೂ ತುಂಬ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಹಾಗೆ ನೀವು ಟೈಲರ್ ಆಗಿದ್ರು ಸಹಿತ, ನೀವು ಕೆಲಸ ಮಾಡೋದ ಟೈಲರಿಂಗ್ ಮಿಷನಿಗೂ ಸಹಿತ ಈ ರೀತಿ
ಭಸ್ಮನ ಕಳ್ದ್ಬಿಟ್ಟು ಹಚ್ಚಿ ಪೂಜೆ ಮಾಡಿ ಅಮಾವಾಸ್ಯೆ ದಿವಸ. ಮತ್ತೆ ಬಿಲ್ಪತ್ರೆ ನೀವೆಲ್ಲ ಕೇಳಿರ್ಬೋದು, ಬಿಲ್ಪತ್ರೆ ನಿಮಗೆ ಸಿಗತ್ತೆ ಅನ್ನೋದಾದ್ರೆ ಬಿಲ್ಪತ್ರೆನ ತಂದ್ಬಿಟ್ಟು ನೀವು ಕ್ಯಾಶ್ ಬಾಕ್ಸಲ್ಲಿ ಹಾಕಿಡಬೇಕು. ಹಾಗೆ ನೀವು ಟೈಲರ್ ಶಾಪ್ ಅಂತಾದರೆ ನೀವು ಆ ಕ್ಯಾಶ್ ಬಾಕ್ಸಿಗೆ ಹಾಕಿಟ್ಕೊಬೇಕು. ಬಿಲ್ಪತ್ರನ ಪೂಜೆ ಮಾಡಿ ಹಾಕಬೇಕು. ಶಿವರಾತ್ರಿ ದಿನ ಹೇಗಿದ್ರು ಬಿಲ್ವಾರ್ಚನೆ ಅಂತ ಮಾಡ್ತಾರೆ, ಮನೆಯಲ್ಲೇ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡ್ತಾರೆ, ಅದಾದರೂ ಇಟ್ಕೊಬೋದು. ಇಲ್ಲ ಜಾಸ್ತಿ ಸಿಗ್ತಾ ಇಲ್ಲ ನಮಗೆ ದೇವಸ್ಥಾನದಲ್ಲಿ ಕೊಡ್ತಿದ್ದಾರೆ ಅಂದರೆ ಅದನ್ನು ತಂದುಬಿಟ್ಟು ನೀವು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಬೋದು. ನಾನು ಸಹಿತ ಆ ರೆಮಿಡಿ ಮಾಡಿದ್ದೀನಿ, ನನಗೂ ಸಹಿತ ತುಂಬ ಒಳ್ಳೆಯದಾಗಿದೆ. ಈ ಸಲ ಬರುವಂಥ ಶಿವರಾತ್ರಿ ಅಮಾವಾಸ್ಯೆಗೆ ನೀವು ಈ ರೀತಿ ಶಿವನ ದೇವಸ್ಥಾನದಲ್ಲಿ ಭಸ್ಮವನ್ನು ತಂದುಬಿಟ್ಟು ನೀವು ಕೆಲಸ ಮಾಡುವಂತಹ ಟೈಲರಿಂಗ್ ಮಿಷನ್ನ ನೀಟಾಗಿ ಒರೆಸ್ಬಿಟ್ಟು ಪೂಜೆಯನ್ನು ಮಾಡಿ ನಿಜವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ನಾನು ಹಿಂದಿನ ವಿಡಿಯೋಗಳಲ್ಲೆಲ್ಲ ಹೇಳಿದಾಗೆ ಬೇಕಿದ್ರೆ ನಮ್ಮ ವಿಡಿಯೋನ ಇವತ್ತು ಹೊಸಬ್ರೇನಾದರೂ ಇದನ್ನು ನೋಡ್ತಾ ಇದ್ರೆ ನೀವು ನಮ್ಮ ಹಿಂದಿನ ಅಮಾವಾಸ್ಯೆ ಪೂಜೆ ವಿಡಿಯೋಲ್ಲ ನಾನು ತುಂಬ ಮಾಡಿದ್ದೀನಿ. ದಸರಾ ಪೂಜೆಯಿಂದನೂ ಸಹಿತ ನಾನು ಮಾಡಿ ತೋರಿಸಿದ್ದೀನಿ. ಆ ವಿಡಿಯೋಸನ್ನು ನೋಡ್ಕೋಬೋದು. ನಿಂಬೆಹಣ್ಣನ್ನ ಕೊಯ್ದುಬಿಟ್ಟು ಹೊಸ್ಲಿಗಿಟ್ಟು ಪೂಜೆ ಮಾಡೋದು, ಇಲ್ಲ ಅಂಗಡಿಯಲ್ಲಾದರೆ ನೀವು ಮಿಷನ್ ಹತ್ರ ಇಟ್ಬಿಟ್ಟು ಪೂಜೆ ಮಾಡೋದಾಗಿರ್ಬೋದು. ನಿಂಬೆಹಣ್ಣು ಮೆಣಸಿನ್ಕಾಯಿ ಕಟ್ಟೋದಾಗಿರ್ಬೋದು. ತುಂಬ ಪವರ್ ಇರುತ್ತೆ ಫ್ರೆಂಡ್ಸ್, ಈ ಶಿವರಾತ್ರಿ ಅಮಾವಾಸ್ಯೆ ತುಂಬ ಪವರ್ ಇರುತ್ತೆ. ಹಾಗೆ ನೀವು ಪೂಜೆ ಮಾಡಿಕೊಂಡ್ರೆ ನಿಜವಾಗ್ಲೂ ಅಭಿವೃದ್ಧಿ ಆಗತ್ತೆ ನಿಮಗೆ. ಹಾಗೆ ನಾನು ಸಹಿತ ಮಾಡ್ತೀನಿ, ಯಾಕಂದರೆ ನಮಗೆ ಸ್ವಲ್ಪ ಬಟ್ಟೆ ಈಗ ಕಡಿಮೆ ಇದೆ, ಇನ್ನು ಸೀಸನ್ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆ. ನಂಗೆ ಸ್ವಲ್ಪ ನಾವು ಹೊಲಿಯೋ ರೇಂಜಿಗೆ ಸ್ವಲ್ಪ ಕಡಿಮೆ ಅನ್ನಿಸಿದೆ, ನಾನು ಸಹಿತ ಪೂಜೆ ಮಾಡ್ತೀನಿ. ಹಾಗೆ ನೀವು ಸಹಿತ ಯಾರಿಗೆಲ್ಲ ಪ್ರಾಬ್ಲಮ್ಸ್ ಇದೆ ಮಾಡಿ ಅಂತ ಹೇಳ್ತೀನಿ. ಪ್ರಾಬ್ಲಮ್ಸ್ ಇಲ್ಲದೆ ಇರೋರು ಮಾಡಬಾರ್ದು ಅಂತ ಏನಲ್ಲ, ಮಾಡೋದ್ರಿಂದ ಇನ್ನೂ ನಿಮಗೆ ಇನ್ನೇನೇನು, ಈಗ ನಾವು ಟೈಲರಿಂಗ್ ಶಾಪ್ ಮಾಡಿರ್ತೀವಿ, ಚೆನ್ನಾಗಿ ಅರ್ನಿಂಗ್ಸನ್ನು ಮಾಡ್ತಿರ್ತೀವಿ, ನಮಗೇನು ಸಮಸ್ಯೆ ಇಲ್ಲ. ಹಾಗೆ ಆ ಥರ ಯಾರು ಇರಲ್ಲ ಫ್ರೆಂಡ್ಸ್. ಯಾರಿಗಾದರೂ ಒಂದು ಕಮಿಟ್ಮೆಂಟ್ ಅಂದಿರುತ್ತೆ. ಈಗ ಟೈಲರಿಂಗ್ ಶಾಪ್ ಮಾಡಿರ್ತಾರೆ, ಕೆಲಸಗಾರನ ಹಾಕ್ಕೊಂಡು ಕೆಲಸ ಮಾಡಿಸ್ತಾ ಇರ್ತಾರೆ, ಎಲ್ಲ ಇರುತ್ತೆ. ಅವ್ರಿಗೆ ಇನ್ನೇನೋ ಒಂದು ಹೊಸದೊಂದು ನಮ್ಮ ಟೈಲರಿಂಗ್ ಶಾಪ್ಗೆ ತಗೋಬೇಕು, ನಮ್ಮ ಟೈಲರಿಂಗ್ ಶಾಪ್ ಅಭಿವೃದ್ಧಿ ಮಾಡಬೇಕು ಅನ್ನೋದೊಂದು ಆಸೆ ಇರುತ್ತೆ. ಅದು ಈ ರೀತಿ ಪೂಜೆಗಳನ್ನು ಮಾಡೋದ್ರಿಂದ ನಮಗೆ ಒಳ್ಳೇದಾಗುತ್ತೆ. ಹಾಗೆ ನಾವು ಕೆಲಸನೂ ಸಹಿತ ಇಂಟ್ರೆಸ್ಟಿಂದ ಮಾಡಬೇಕು. ಬರೀ ಪೂಜೆ ಮಾಡಿಬಿಟ್ಟು ಕೆಲಸ ಅಂತ ಹೇಳಿದ್ರೆ ನಿಜವಾಗ್ಲೂ ಆ ದೇವರು ಸಹಿತ ಒಪ್ಪಲ್ಲ. ನಾವು ಪೂಜೆ ಮಾಡೋದ್ರ ಜೊತೆಗೆ ನಮಗೆ ಪೂಜೆ ಮಾಡೋದಕ್ಕೆ ಒಂದು ಪಾಸಿಟಿವ್ ಎನರ್ಜಿ ಕೊಡಬೇಕು ಆ ದೇವರು, ನಮಗೆ ಕೆಲಸ ಮಾಡಬೇಕು ಅನ್ನೋ ಶಕ್ತಿ ಕೊಡಬೇಕು. ಅದೆಲ್ಲದಕ್ಕೂ ನಾವು ಈ ರೀತಿ ಒಂದು ಪೂಜೆಗಳನ್ನು ಮಾಡಿದಾಗ ಯಾವುದೇ ಥರ ನಮಗೆ ಕೆಟ್ಟ ದುಷ್ಪರಿಣಾಮ ಅಂದರೆ ದೃಷ್ಟಿಗಳಿದ್ರೂ ಸಹಿತ ಹೋಗತ್ತೆ ಅಂತ ಹೇಳಿ ನಾವು ಟೈಲರಿಂಗ್ ಮಿಷನ್ ದಿನ ಪೂಜೆ ಮಾಡಿ ನಾವು ಕೆಲಸಕ್ಕೆ ಕೂತ್ಕೊಳ್ತಾ ಇದ್ರು. ತುಂಬ ಜನದ ಬಟ್ಟೆಗಳು ನಮ್ಮ ಶಾಪಿಗೆ ಬರ್ತಾ ಇರ್ತವೆ, ಹಳೆ ಬಟ್ಟೆ ಹೊಸ ಬಟ್ಟೆ ಯಾವುದೋ ಬರ್ತಾ ಇರುತ್ತೆ. ಈಗ ಹೊಸ ಬಟ್ಟೆ ನಾವು ಹೊಲಿತಿದ್ದೀವಿ ಅಂದರೆ ಹಳೆ ಬಟ್ಟೆ ಅವರದ್ದು ಅಳತೆ ಕೊಟ್ಟಿರ್ತಾರೆ, ಅದನ್ನ ತೊಳೆದು ಕೊಟ್ಟಿರ್ತಾರೋ ಹಾಗೆ ಕೊಟ್ಟಿರ್ತಾರೋ ಈ ರೀತಿ ಇರುತ್ತೆ. ನಾವು ಟೈಲರಿಂಗ್ ಮಿಷನ್ ಮೇಲೆ ಹಾಕಿರ್ತೀವಿ, ಮತ್ತೆ ಅವರು ಪೀರಿಯಡ್ಸ್ ಆದಾಗ ಹಾಕಿರ್ತಾರೋ ಹೀಗೆಲ್ಲ ಇರುತ್ತೆ. ಅಂದರೆ ಹೇಳೋಕ್ಕಾಗಲ್ಲ, ಬಟ್ಟೆಗಳು ನಾವು ಯೂಸ್ ಮಾಡಿರ್ತೀವಿ, ಕೆಲವೊಬ್ರು ವಾಶ್ ಮಾಡೇ ಕೊಟ್ಟಿರ್ತಾರೆ, ಇನ್ನು ಕೆಲವರು ವಾಶ್ ಮಾಡಿದೆ ಹಾಗೇನೂ ಕೊಟ್ಟಿರ್ತಾರೆ, ಅದು ನಮಗೆ ಗೊತ್ತಾಗಲ್ಲ. ನಾವು ಟೈಲರ್ ಕೆಲಸ ಮಾಡ್ತಿರ್ತೀವಿ ಅಂದರೆ ಅದು ನಮಗೆ ಯಾವುದೇ ಕಾರಣಕ್ಕೆ ಗೊತ್ತಾಗಲ್ಲ. ಆಗ ನಾವು ನಮ್ಮ ಟೈಲರಿಂಗ್ ಮಿಷನ್ ಮೇಲೆ ಹಾಕ್ತೀವಿ. ಮತ್ತೆ ಅಲ್ಲದೆ ಕೆಲವೊಬ್ಬರಿಗೆ ಹಳೆ ಬಟ್ಟೆಗಳನ್ನು ಹೊಲಿಯಕ್ಕೆ ಕೊಡ್ತಾರೆ, ಅಂದರೆ ಪೇಟಿಕೋಟ್ ಆಗಿರ್ಬೋದು, ಇನ್ಯಾವುದೋ ಬಟ್ಟೆಗಳನ್ನು ಹೊಲಿಯಕ್ಕೆ ಕೊಟ್ಟಾಗ ನಾವು ಕೆಲಸ ಮಾಡೋವಂತಹ ಮಿಷನ್ ಮೇಲೆ ಹಾಕಿದಾಗ ಆ ಒಂದು ರೀತಿ ಮುಷ್ಟ ಆದಂಗೆ ಆಗುತ್ತೆ. ಅಂದರೆ ನಮಗೆ ಹೆಚ್ಚೆಚ್ಚು ಬಟ್ಟೆಗಳು ಬರೋದಿದ್ರೂ ಸಹಿತ ಬರೋದಿಲ್ಲ. ಈ ರೀತಿ ಅಂದರೆ ನಾವೇನು ಹಳೆ ಬಟ್ಟೆ ಹೊಲಿಲೇಬಾರ್ದ ಅಂದರೆ ಅದೇನು ತಪ್ಪಿಲ್ಲ. ನಾವು ಟೈಲರ್ ಆದಮೇಲೆ ಬಟ್ಟೆಗಳನ್ನು ಸ್ಟಿಚ್ ಮಾಡಲೇಬೇಕು, ಅದೇ ನಮ್ಮ ಕೆಲಸ. ಆದರೆ ನೀವು ತಿಂಗಳಿಗೆ ಒಂದ್ಸಲಿ ಏನೇ ಕೆಲಸ ಮಾಡ್ತಾ ಇರಿ, ಅಮಾವಾಸ್ಯೆ ದಿವಸ ನೀವು ಈ ರೀತಿ ಪೂಜೆಗಳನ್ನು ಮಾಡಿ. ಮತ್ತು ಅಂದರೆ ನೀವು ಆ ಅಮಾವಾಸ್ಯೆ ದಿವಸ ಪೂಜೆಗಳು ಮಾಡೋದ್ರಿಂದ ಈ ರೀತಿ ಯಾವುದೇ ನಿಮಗೆ ಮುಷ್ಟಗಳಿದ್ರೂ ಸಹಿತ ಪರಿಹಾರ ಆಗುತ್ತೆ. ನಿಮ್ಗೆ ಕೆಲವೊಬ್ಬರಿಗೆ ಒಂಥರ ಮಂಪು ಅನ್ನೋ ಥರ ಆ ಥರದ್ದೆಲ್ಲ ಬಟ್ಟೆಗಳನ್ನು ಮಿಷನ್ ಮೇಲೆ ಹಾಕೊಂಡಾಗ ನಮ್ಮ ಮೇಲೆ ಹಾಕೊಂಡು ಹೊಲಿತಾ ಇರ್ತೀವಿ. ಈ ರೀತಿ ಈಗ ಅಳತೆ ಕೊಟ್ಟಿರೋ ಬಟ್ಟೆ ನಮ್ಮ ಮೇಲೆ ಬೀಳ್ತಾ ಇರುತ್ತೆ, ನೋಡ್ತಾ ಇರ್ತೀವಿ ನಾವು ಅಳತೆ, ಈ ಥರ ಎಲ್ಲ ಆಗ್ತಾ ಇರುತ್ತಲ್ವ. ಆವಾಗ ನಮಗೆ ನೆಗೆಟಿವ್ ಆಗಿ ಏನೂ ಸಹಿತ ರೀಚ್ ಆಗಬಾರ್ದು ನಮ್ಮ ಹತ್ರ ಅನ್ನೋದಾದರೆ ನೀವೇನು ಮಾಡಬೇಕು ಅಂತಂದರೆ ಈ ರೀತಿ ಅಮಾವಾಸ್ಯೆಗೆ ಒಂದ್ಸತಿ ಶುದ್ಧಾಚಾರದಿಂದ ನಾವು ಕೆಲಸ ಮಾಡುವಂಥ ಜಾಗ ಕ್ಲೀನಾಗಿ ಇಟ್ಬಿಟ್ಟು ಪೂಜೆಯನ್ನು ಮಾಡೋದು ತುಂಬ ಒಳ್ಳೆಯದು ಫ್ರೆಂಡ್ಸ್. ಪ್ರತಿದಿನ ಕ್ಲೀನ್ ಮಾಡಿ, ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನೀವು ಯಾವಾಗ ನೀವು ಕೆಲಸ ಮಾಡುವಂಥ ಟೈಲರಿಂಗ್ ಶಾಪ್ ಆಗಿರ್ಬೋದು, ನೀವು ಕೆಲಸ ಮಾಡೋ ಟೈಲರಿಂಗ್ ಮಿಷನ್ ಆಗಿರ್ಬೋದು, ಕ್ಲೀನಾಗಿ ಇಟ್ಕೊಂಡಷ್ಟು ಸ್ವಚ್ಛವಾಗಿ ಇಟ್ಕೊಂಡು ದಿನ ಪೂಜೆ ಮಾಡಿದಷ್ಟು ನಿಮಗೆ ಕೆಲಸಕ್ಕೂ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ನಿಮಗೆ ಕೆಲಸ ಮಾಡೋಕ್ಕೆ ಸಹಿತ ಒಂದು ಎನರ್ಜಿ ಬರುತ್ತೆ. ಎಲ್ಲ ಅಲ್ಲಿ ಫುಲ್ ಬಟ್ಟೆಗಳು, ಯಾವ ಬಟ್ಟೆ ಫಸ್ಟ್ ಸ್ಟಿಚ್ ಮಾಡಬೇಕು, ಯಾವ ಬಟ್ಟೆ ಆಮೇಲೆ ಸ್ಟಿಚ್ ಮಾಡಬೇಕು, ಯಾವುದನ್ನ ಕೊಡಬೇಕು, ಅದೆಲ್ಲ ಮಾಡ್ಕೊಳ್ಳೋದಿಲ್ಲ. ಈ ಒಟ್ರಾಸಿ ಒಬ್ಬೊಬ್ರು ಹೇಗಂದರೆ ಒಟ್ರಾಸಿ ಹೊಲಿಯೋದು ಒಂದೇ, ಕಸ್ಟಮರ್ ಬಂದಾಗ ಉಗ್ಸಚ್ಚಾಗಿದೆಯಾ ಅಂತ ಹುಡ್ಕೋದ ಅದೆಲ್ಲ ನಾರ್ಮಲ್, ನಾನು ಮಾಡ್ತೀನಿ. ಆದರೆ ಅವ್ರ ಎದುರುಗಡೆ ನಾವು ಅವ್ರ ಬಟ್ಟೆಗಳನ್ನ ಎಲ್ಲೆಲ್ಲ ಹುಡುಕ್ಬಿಟ್ಟು ನಾನು ಆದಷ್ಟು ಆಲ್ಮೋಸ್ಟು ಬಟ್ಟೆಗಳನ್ನು ನಾನು ಕಸ್ಟಮರ್ ಬರೋದಕ್ಕಿಂತ ಮುಂಚೆನೇ ಐರನ್ ಮಾಡಿ ಇಡೋದಕ್ಕೆ ತುಂಬ ಟ್ರೈ ಮಾಡ್ತೀನಿ.
ಎಲ್ಲಾದರೂ ಎಮರ್ಜೆನ್ಸಿ ಒಂದೊಂದ್ಸರಿ ಅವರು ಇಂಥ ದಿನ ಬರ್ತೀವಿ ಅಂದವರು ಬೇಗ ಬಂದಾಗ ಮಾತ್ರ ನಾನು ಸ್ವಲ್ಪ ಹುಡುಕಿ ಕೊಡ್ತೀನಿ. ಆದರೆ ಆದಷ್ಟು ನೀಟಾಗಿ ಇಟ್ಕೊಂಡಾಗ ನಿಮ್ಮ ಕೆಲಸನೂ ಬೇಗ ಆಗುತ್ತೆ. ಹುಡುಕೋಕ್ಕೆ ನೋಡಿ 5-10 ನಿಮಿಷ ಹೋದರೆ ಕೆಲಸಗಳು ಮತ್ತೆ ಸಾಗಲ್ಲ. ಹಾಗಾಗಿ ನೀವು ದಿನ ಇಡೀ ಸ್ಟಿಚ್ ಮಾಡಿ. ಸಂಜೆ 1 ಗಂಟೆ ನೀವು ಶಾಪ್ ಆಗ್ಲಾಕ್ ಹೋಗೋಕ್ಕಿಂತ ಮುಂಚೆ ಆಗಿರ್ಬೋದು ಅಥವಾ ಬೆಳಗ್ಗೆ ಬಂದಮೇಲೆ ಆಗಿರ್ಬೋದು, ಯಾರ್ಯಾರ ಬಟ್ಟೆ ನಾವು ಕೊಡಬೇಕು, ಯಾರ್ಯಾರ ಬಟ್ಟೆ ನಾವು ಇವತ್ತು ಕಟಿಂಗ್ ಮಾಡಬೇಕು, ಸ್ಟಿಚಿಂಗ್ ಮಾಡಬೇಕು, ನೀಟಾಗಿ ಹೊಲಿದಿರೋ ಬಟ್ಟೆನ ಒಂದ್ರೆ ಹಾಕಲಿ, ಹೊಲಿದೇ ಇರೋ ಒಂದ್ರೆ ಹಾಕಲಿ, ತುಂಬ ಲೇಟಾಗಿರೋರನ್ನ ಒಂದ್ರೆ ಹಾಕಲಿ, ಈಗ ಅರ್ಜೆಂಟ್ ಬೇಕು ಅನ್ನೋರನ್ನ ಒಂದು ಕಡೆ ಈ ರೀತಿ ಇಟ್ಟಾಗ ನಮಗೆ ತುಂಬ ಗಜಿಬಿಜಿ ಆಗಲ್ಲ, ಕೆಲಸಗಳು ಸೀದಾ ನೀಟಾಗಿ ಹೋಗುತ್ತೆ. ನಾವು ಇಲ್ಲ ಮೇಡಮ್ ನಾನು ಇಷ್ಟೆಲ್ಲ ಪೂಜೆ ಮಾಡಿದೆ, ನೀವು ಹೇಳಿರೋದೆಲ್ಲ ಪೂಜೆ ಮಾಡಿದೆ, ನಂಗೆ ಬಟ್ಟೆನೂ ಬರ್ತಿಲ್ಲ, ನನಗೆ ಬಟ್ಟೆ ಹೊಲಿಯೋಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬೇಡಿ. ನಾನು ಹೇಳಿರೋ ಪೂಜೆಗಳನ್ನ ಗ್ಯಾರಂಟಿ ನೀವು ಮಾಡಿ, ನಾನು ಹೇಳಿರೋ ರೀತಿಯೆಲ್ಲ ಸ್ವಚ್ಛವಾಗಿ ನೀಟಾಗಿ ಇಟ್ಕೊಳ್ಳಿ. ನಿಮ್ಮ ಹತ್ರ ಯಾವ ಮಿಷನ್ ಇದೆ ಅದನ್ನೇ ನೀವು ನೀಟಾಗಿ ಸ್ವಚ್ಛವಾಗಿ ಇಟ್ಕೊಳ್ಳಿ. ನೀವು ಎಲ್ಲಿ ಹೊಲಿತಿದ್ರೋ ಅಲ್ಲೇ ನೀಟಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ನಾನು 1 ವರ್ಷ ನಮ್ಮ ಮನೆಯಿಂದ ಎದುರುಗಡೆ ಇರೋ ಟೈಲರಿಂಗ್ ರೂಮಲ್ಲಿ ಹೊಲಿತಿರುವಾಗ ನೆಲನೇ ಇರಲಿಲ್ಲ. ನೆಲ ಅಂದರೆ ಕಲ್ ಫುಲ್ ಎದ್ದು ಮಣ್ಣು. ಆದರೆ ನಾನು ನೀಟಾಗಿ ಅಂದರೆ ಅಷ್ಟಕ್ಕೆ ನಾನು ಎಷ್ಟು ಕ್ಲೀನಾಗಿ ಇಟ್ಕೋಬೇಕೋ ಅಷ್ಟು ಇಟ್ಕೊಳ್ತಿದ್ದೆ. ಸಗಣಿ ತಂದ್ಬಿಟ್ಟು ಅಲ್ಲಿ ಬಳಿತಿದ್ದೆ, ನಾನು ಬಳದ್ಬಿಟ್ಟು ನೀಟಾಗಿ ಇಟ್ಕೊಳ್ತಿದ್ದೆ. ಅದೇ ಒಂದು 6 ತಿಂಗಳಾದ್ಮೇಲೆ ನಾನು ಅಲ್ಲಿ ಗಾರೆ ಮಾಡ್ಸೋಕ್ಕೆ ನನಗೆ ಆಯಿತು. ನಾವು ಇರೋದನ್ನೇ ನಾವು ನಮಗೆ ನೀಟಾಗಿ ಇಟ್ಕೊಂಡ್ರೆ ನಮಗೆ ನೆಕ್ಸ್ಟು ಒಳ್ಳೇದನ್ನು ದೇವ್ರು ಕೊಡ್ತಾ ಹೋಗ್ತಾನೆ. ಕೆಲವರು ನಾನು ಅಂಗಡಿ ಶಾಪ್ ನೋಡಿದ್ದೀನಿ, ಹೆಂಗಂದ್ರೆ ದೊಡ್ಡದಾಗಿರುತ್ತೆ ಅಂಗಡಿ, ಬೇಕಾಗಿದ್ದೆಲ್ಲ ವ್ಯವಸ್ಥೆ ಇರುತ್ತೆ. ಆ ಅಂಗಡಿಲಿ TV ಆಗಿರ್ಬೋದು, ಆಮೇಲೆ ಐರನ್ ಬಾಕ್ಸ್ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ಅವ್ರಿಗೆ ಹೊಲಿಯೋದಕ್ಕೆಲ್ಲ ವ್ಯವಸ್ಥೆ ಇರ್ತದೆ. ಆದರೆ ಅಂಗಡಿ ಚೂರು ನೀಟಾಗಿ ಇಟ್ಕೊಂಡಿರಲ್ಲ. ಅವ್ರಿಗೆಲ್ಲದೂ ದೇವ್ರು ಕೊಟ್ಟಿರ್ತಾನೆ, ಅಂದರೆ ಪ್ರತಿಯೊಂದು ವ್ಯವಸ್ಥೆನೂ ಅವ್ರ ರೂಮಲ್ಲಿ ಇರುತ್ತೆ, ನೀಟಾಗಿ ಇಟ್ಕೊಂಡಿರಲ್ಲ. ಕೆಲವೊಬ್ರು ನಾನು ನೋಡಿದ್ದೀನಿ, ಪುಟ್ಟ ಅಂಗಡಿ ಇರುತ್ತೆ, ಅದ್ರಲ್ಲಿ ಎಷ್ಟು ನೀಟಾಗಿ ಜೋಡಿಸಿ ಇಟ್ಕೊಂಡಿರ್ತಾರೆ, ಎಷ್ಟು ನೀಟಾಗಿ ಸ್ಟಿಚ್ ಮಾಡ್ತಾ ಇರ್ತಾರೆ, ನೀಟಾಗಿ ಇದಾದ್ಮೇಲೆ ಇದು ಅವ್ರ ಕೆಲಸ ನಿಜವಾಗೂ ಸಾಕ್ತಾ ಇರುತ್ತೆ, ಬೇಗ 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 ಹೊಲ್ಕೊಡ್ತಾ ಇರ್ತಾರೆ, ಅವ್ರಿಗೆ ಒಳ್ಳೆ ಹೆಸರು ಇರುತ್ತೆ. ಬೇಕಾದ್ರೆ ಈ ಮಾತು ನಿಜನ ಸುಳ್ಳ ನೀವೇ ಹೇಳಿ, ಯಾಕಂದ್ರೆ ನಿಮಗೂ ಸಹಿತ ಕಸಿಮಿಸಿ ಆಗಲ್ಲ. ಬೆಳಗ್ಗೆ ಬಂದ ತಕ್ಷಣ ನಾನು ಇದನ್ನ ತೆಗೆದ್ಬಿಟ್ಟು ಸ್ಟಿಚ್ ಮಾಡ್ತೀನಿ, ಇದಾದ್ಮೇಲೆ ನೆಕ್ಸ್ಟ್ ಇದನ್ನ ತೆಗೆದ್ಬಿಟ್ಟು ಸ್ಟಿಚ್ ಮಾಡ್ತೀನಿ ಅನ್ನೋದು ನಿಮಗೆ ಒಂದು ಆರ್ಡರ್ ವೈಸಲ್ಲಿ ಇತ್ತು ಅಂದರೆ ಕರೆಕ್ಟಾಗಿ ಕೆಲಸ ಆಗುತ್ತೆ. ನಾವು ದೇವ್ರ ಪೂಜೆ ಜೊತೆಗೆ ಈ ರೀತಿ ರೂಢಿಗಳನ್ನು ರೂಢಿಸ್ಕೊಂತ ಹೋದರೆ ನಾವು ಸಹಿತ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೋದು. ನಮ್ಮ ಮೈಂಡ್ ಸಹಿತ ಒಂಥರ ಫ್ರೆಶ್ ಆಗಿ ಯಾವಾಗಲೂ ನಾವು ಎನರ್ಜಿಕ್ ಆಗಿ ಕೆಲಸ ಮಾಡ್ಬೋದು ಅಂತ ಹೇಳ್ತಾ, ಈ ಅಮಾವಾಸ್ಯೆ ಪೂಜೆ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೋಡೋಣ ಫ್ರೆಂಡ್ಸ್. ಇನ್ನೂ ಒಂದು ಅಮಾವಾಸ್ಯೆಗೆ ಒಂದು ಸ್ವಲ್ಪ ದಿವಸ ಇದೆಯಲ್ವಾ, ನಾನು ಅಷ್ಟರೊಳಗೆ ಇನ್ನೊಂದು ವಿಡಿಯೋ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿಬಿಟ್ಟು ನಾನು ರಿಪ್ಲೈ ಮಾಡೋದಾದ್ರೆ ಇನ್ನೊಂದು ವಿಡಿಯೋ ನೋಡ್ತೀನಿ. ಈ ವಿಡಿಯೋನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನಾನು ಇನ್ನೂ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಡ್ರೆಸ್ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್.